ಹಾಯ್ ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ, ಮಸ್ತಾಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಪ್ರಸ್ತುತ ಆಗಸ್ಟ್ 2026ಅಲ್ಲಿ ಎಷ್ಟು ನೋಟಿಫಿಕೇಷನ್ ಹೋಗ್ತಾ ಇದೆ, ಯಾವ್ಯಾವ್ದು ನೋಟಿಫಿಕೇಷನ್ಗೆ ನೀವು ಅಪ್ಲೈ ಮಾಡಿದ್ದೀರಾ, ನೀವು ಎಲಿಜಿಬಲ್ ಇದ್ದೀರಾ, ಯಾವ್ಯಾವ ನೋಟಿಫಿಕೇಷನ್ ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಕಂಪ್ಲೀಟ್ ಡೀಟೇಲ್ಸ್ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕರೆಂಟ್ಲಿ ಯಾವ್ಯಾವ್ದು ನೋಟಿಫಿಕೇಷನ್ ಎಲ್ಲ ಆನ್ಗೋಯಿಂಗ್ ಇದೆ, ಯಾವುದ್ಯಾವುದಕ್ಕೆಲ್ಲ ಲಾಸ್ಟ್ ಡೇಟ್ ಇದೆ, ಸೊ ಯಾವುದ್ಯಾವುದಕ್ಕೆ ಎಷ್ಟು ಪೋಸ್ಟ್ ಇದೆ, ಎಷ್ಟು ಪೋಸ್ಟ್ ಜೊತೆಗೆ ಏನು ಕ್ವಾಲಿಫಿಕೇಷನ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಸೊ ಆಗಸ್ಟ್ 2026ಅಲ್ಲಿ ಪ್ರಸ್ತುತ ನಡೀತಿರುವಂತಹ ಪ್ರಮುಖ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಕಂಪ್ಲೀಟ್ ಲಿಸ್ಟ್ ಹೇಳ್ತಿದ್ದೀನಿ. ಈ ಲಿಸ್ಟಲ್ಲಿ ಆನ್ಗೋಯಿಂಗ್ ನೋಟಿಫಿಕೇಷನ್ಸ್ಗಳು ಮಾತ್ರ ಹೇಳ್ತಿದ್ದೀನಿ, ಅಂದರೆ ಕರೆಂಟ್ಲಿ ಯಾವ್ಯಾವ ನೋಟಿಫಿಕೇಷನ್ಸ್ಗಳು ಕಾಲ್ ಆಗಿದೆ, ನಡೀತಾ ಇದೆ, ಟೈಮ್ ಪೀರಿಯಡ್ ಇದೆ, ಲಾಸ್ಟ್ ಡೇಟ್ ಯಾವುದು ಅನ್ನೋದು ಮಾತ್ರ ಹೇಳ್ತೀನಿ. ಮುಂದೆ ಬರೋದು, ಆಲ್ರೆಡಿ ಡೇಟ್ ಆಗೋಗಿರೋದು ಯಾವುದೂ ಇಲ್ಲ, ಕರೆಂಟ್. ಓಕೆ, ಪ್ರಸ್ತುತ ಮಾತ್ರ. ಸೊ ಶುರು ಮಾಡೋಣ. ಎಸ್, ಫಸ್ಟು ಬೆಳಗಾವಿ DCC ಬ್ಯಾಂಕಲ್ಲಿ 104 ಹುದ್ದೆಗಳಿಗೆ ಬೇರೆ ಬೇರೆ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಇಲ್ಲಿ ನಾನು ಯಾವುದೇ ತರಹ ಫುಲ್ ನೋಟಿಫಿಕೇಷನ್ ಡೀಟೇಲ್ಸ್ ಹೇಳಲ್ಲ, ಜಸ್ಟ್ ನಿಮಗೆ ರ್ಯಾಂಡಮ್ ಆಗಿ ಜಸ್ಟ್ ಒಂದು ಕ್ವಿಕ್ ಗ್ಲಾನ್ಸ್ ಮಾತ್ರ ಕೊಡ್ತೀನಿ, ಓಕೆನಾ. ಸೊ ಬೆಳಗಾವಿ DCC ಬ್ಯಾಂಕಲ್ಲಿ 104 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಸೊ SDA, ಪ್ಯೂನ್, ಗನ್ಮ್ಯಾನ್, ಸೊ ಬೇರೆ ಬೇರೆ ವಿದ್ಯಾರ್ಹತೆ ಇರುವಂಥ ಪೋಸ್ಟ್ಗಳು. SDAಗೆ ಡಿಗ್ರಿ, ಪ್ಯೂನ್ ಮತ್ತು ಗನ್ಮ್ಯಾನ್ಗೆ SLC ಇರುವಂತಹ ವಿದ್ಯಾರ್ಹತೆಯನ್ನು ಇಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾಳೆನೇ ಲಾಸ್ಟ್ ಡೇಟ್. ಸೊ ಇವತ್ತೇ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಅರಣ್ಯ ವೀಕ್ಷಕ, ಫಾರೆಸ್ಟ್ ವಾಚರ್ಸ್, ಟೋಟಲ್ ಆಗಿ 750 ಪೋಸ್ಟ್ಗಳಿಗೆ ಕರೆದಿದ್ದಾರೆ. SLC ವಿದ್ಯಾರ್ಹತೆ. ಆ್ಯಂಡ್ ಕೊನೆಯ ದಿನ ಈ ಮಂತ್ 30ನೇ ತಾರೀಕು ಆಗಸ್ಟ್ ತಿಂಗಳು ಕೊನೆಯ ದಿನ. ದೆನ್ ತೋಟಗಾರಿಕೆ ಇಲಾಖೆಯಿಂದ 85 ಪೋಸ್ಟ್ಗಳಿಗೆ ಡಿಫ್ರೆಂಟ್ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಆ್ಯಂಡ್ ವಿದ್ಯಾರ್ಹತೆ ಬಂದ್ಬಿಟ್ಟು PG ಆರ್ BSc ಹಾರ್ಟಿಕಲ್ಚರ್. ಒಂದ್ಸಲ ದಯವಿಟ್ಟು ಕಂಪ್ಲೀಟ್ ನೋಟಿಫಿಕೇಷನ್ ಓದಿ, ಯಾವ ಪೋಸ್ಟಿಗೆ ಎಷ್ಟು ಪೋಸ್ಟಿಗೆ ಆ್ಯಂಡ್ ಯಾವ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಆ್ಯಂಡ್ 30/8/2026 ಲಾಸ್ಟ್ ಡೇಟ್. ಓಕೆ, ನೆಕ್ಸ್ಟು ಫಾರ್ಮಸಿ ಆ್ಯಂಡ್ ನರ್ಸಿಂಗ್ ಆಫೀಸರ್ಗೆ ನೋಟಿಫಿಕೇಷನ್ ಆಗಿದೆ. ಟೋಟಲ್ 188 D-Pharma ಮೇಲೆ ಕೇಳಿರೋ ಅಂಥದ್ದು. ಸೊ ಅಥವಾ GNM ಕೇಳಿದ್ದಾರೆ. ನೀಟಾಗಿ ಒಂದ್ಸಲ ನೋಟಿಫಿಕೇಷನ್ ಹೋಗಿ, ಲಾಸ್ಟ್ ಡೇಟ್ 30ನೇ ತಾರೀಕು ಈ ಮಂತ್. ಆ್ಯಂಡ್ KASಗೆ ಕರೆದಿರೋ ಅಂಥದ್ದು ಗೆಜೆಟೆಡ್ ಪ್ರೊಬೇಷನರ್ಸ್ಗೆ ಟೋಟಲ್ 319 ಪೋಸ್ಟ್ಗೆ ಎನಿ ಡಿಗ್ರಿ ಕ್ವಾಲಿಫಿಕೇಷನ್ 31/8/2026 ಲಾಸ್ಟ್ ಡೇಟ್. ಆ್ಯಂಡ್ SBI ಕ್ಲರಿಕಲ್ ಪೋಸ್ಟ್ಗೆ ಕರೆದಿದ್ದಾರೆ 9124 ಪೋಸ್ಟು ಎನಿ ಡಿಗ್ರಿ. ಸೊ ಲಾಸ್ಟ್ ಡೇಟ್ 31/8/2026. ದೆನ್ KSET ಎಕ್ಸಾಮ್ ಇದೆ. KSETಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು, ಕ್ವಾಲಿಫೈ ಮಾಡ್ಕೊಬೇಕು ಅಂತಿದ್ದೀರೋ ಅವರಿಗೆಲ್ಲ ಕರೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ಎಜುಕೇಷನ್, ಇದು ಎಕ್ಸಾಮ್ ಆಗಿರೋದ್ರಿಂದ ಪೋಸ್ಟ್ ಬರಲ್ಲ ಅಲ್ವಾ. ಸೊ ಅದಕ್ಕೆ ಸಂಬಂಧಿಸಿದ ಅರ್ಹತೆ ನಿಮ್ಮ ಹತ್ರ ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ 5ನೇ ತಾರೀಕು ಸೆಪ್ಟೆಂಬರ್ 5, 2026 ಲಾಸ್ಟ್ ಡೇಟ್. ಆ್ಯಂಡ್ ಬ್ಯಾಂಕ್ ಆಫ್ ಬರೋಡಾದಿಂದ ಲೋಕಲ್ ಬ್ಯಾಂಕ್ ಆಫೀಸರ್ಸ್ಗೆ ಕರೆದಿದ್ದಾರೆ. 2482 ಪೋಸ್ಟ್ಗಳಿಗೆ ಕರೆದಿದ್ದಾರೆ. ಎನಿ ಡಿಗ್ರಿ ಕ್ವಾಲಿಫಿಕೇಷನ್ ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು 2026 ಲಾಸ್ಟ್ ಡೇಟ್. ಆ್ಯಂಡ್ ಕರ್ನಾಟಕ ಹೈಕೋರ್ಟಲ್ಲಿ SDAಗಳಿಗೆ ಕಾಲ್ ಮಾಡಿದ್ದಾರೆ. 20 ಪೋಸ್ಟ್ಗಳಿಗೆ ಡಿಗ್ರಿ 55% ಇರಬೇಕು. SC ST ಅವರಿಗೆ 50% ನಿಮ್ಮ ಮಾರ್ಕ್ಸ್ ಇರಬೇಕು, ಓಕೆನಾ, ಪರ್ಸೆಂಟೇಜ್ ಇರಬೇಕು. ಸೊ 11/9/2026 ನೆಕ್ಸ್ಟ್ ಮಂತ್ ಲಾಸ್ಟ್ ಡೇಟ್ ಆಗಿರುತ್ತೆ. ಆ್ಯಂಡ್ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಇಟ್ಸ್ ಎ ಬಿಗ್ ಬಂಪರ್, ಒಂದು ಲಮ್ಸಮ್ ನೋಟಿಫಿಕೇಷನ್ ಆಗಿರುವಂಥದ್ದು. 15,000 ಕಾಲ್ ಆಗಿದೆ. ಆ್ಯಂಡ್ ಸಂಬಂಧಿತ ಶಿಕ್ಷಕರ ಅರ್ಹತೆ ಕೇಳಿರುವಂಥದ್ದು ನೋಟಿಫಿಕೇಷನ್ಗೆ ಹೋಗಿ, ಯಾಕೆಂದರೆ ಡೀಟೈಲಾಗಿ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಏನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರಬೇಕು ಅಂತ. ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ 15/9/2026. ಆ್ಯಂಡ್ ಕಾರವಾರ ಜಿಲ್ಲಾ ನ್ಯಾಯಾಲಯದಲ್ಲಿ 78 ಪೋಸ್ಟ್ಗಳಿಗೆ ಕಾಲ್ ಆಗಿದೆ. ಆ್ಯಂಡ್ ಅದಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಡಿಫ್ರೆಂಟ್ ಪೋಸ್ಟ್ಗಳಿಗೆ ಕಾಲ್ ಆಗಿದೆ. ಸೊ SSLC ಕ್ವಾಲಿಫಿಕೇಷನ್ 16/9/26 ಲಾಸ್ಟ್ ಡೇಟ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಬೆಳಗಾವಿ DCC ಬ್ಯಾಂಕಲ್ಲಿ 104 ಪೋಸ್ಟ್ಗಳು ಡೀಟೇಲಾಗಿ ಹೇಳಿರೋ ಅಂಥದ್ದು. SDA 83, ಪ್ಯೂನ್ 20, ಗನ್ಮ್ಯಾನ್ 1. SDAಗೆ BA, BSc, BCom ಕೇಳಿದ್ದಾರೆ. ಪ್ಯೂನ್ಗೆ SSLC ಕೇಳಿದ್ದಾರೆ. ಗನ್ಮ್ಯಾನ್ಗೆ SLC ಕೇಳಿದ್ದಾರೆ. ಕೊನೆಯ ದಿನಾಂಕ 27/8/26. ಡಿಗ್ರಿ ಹೊಂದಿರೋರು SDA
SLC ಹೊಂದಿರೋರು ಪ್ಯೂನ್ ಮತ್ತು ಗನ್ ಅವಕಾಶ ಪಡ್ಕೊಬೋದು. ದೆನ್ ಫಾರೆಸ್ಟ್ ವಾಚರ್ಸು 750 ಪೋಸ್ಟ್ಗಳು, ಒಟ್ಟು 750 SLC ಮಾರ್ಕ್ಸ್ ಬೇಸ್ ಮೇಲೆ ಮೆರಿಟ್ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ ನಡೆಯುತ್ತೆ. ಕೊನೆಯ ದಿನಾಂಕ 30/8/2026. ದೆನ್ ತೋಟಗಾರಿಕೆ ಇಲಾಖೆಯಲ್ಲಿ 85 ಪೋಸ್ಟ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ಗೆ 10, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ 75. PG ಇನ್ ಹಾರ್ಟಿಕಲ್ಚರ್ ಮಾಡಿರಬೇಕು, BSc ಇನ್ ಹಾರ್ಟಿಕಲ್ಚರ್ ಆಗಿರಬೇಕು. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/8/2026. ಫಾರ್ಮಸಿ ಆ್ಯಂಡ್ ನರ್ಸಿಂಗಲ್ಲಿ ನರ್ಸಿಂಗ್ ಆಫೀಸರ್ಗೆ 188 ಹುದ್ದೆಗಳಿಗೆ ಕರೆದಿದ್ದಾರೆ. ಫಾರ್ಮಸಿ ಆಫೀಸರ್ 92, ನರ್ಸಿಂಗ್ 90. ಸೊ ಇದ್ರ ಪ್ರಕಾರ ನಿಮ್ಮ ನೋಟಿಫಿಕೇಶನ್ ನೋಡ್ಕೊಳ್ಳಿ. ಫಾರ್ಮಸಿಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಕೇಳಿದ್ದಾರೆ, ನರ್ಸಿಂಗಿಗೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಕೇಳಿದ್ದಾರೆ. ಕೊನೆಯ ದಿನಾಂಕ 30/8/2026. ದೆನ್ KS ಗೆಜೆಟೆಡ್ ಪ್ರೊಬೇಷನರ್ಸ್ 319 ಟೋಟಲ್ ಹುದ್ದೆಗಳು, ಅರ್ಹತೆ ಎನಿ ಡಿಗ್ರಿ. ಕೊನೆಯ ದಿನಾಂಕ 31/8/2026. ಡಿಗ್ರಿ ಮುಗಿಸ್ತವರು ಅಪ್ಲೈ ಮಾಡ್ಬೋದು, ಸೊ ಡೋಂಟ್ ಮಿಸ್ ಇಟ್. ಆ್ಯಂಡ್ SBI ಕ್ಲರಿಕಲ್ ಪೋಸ್ಟ್ 9124 ಹುದ್ದೆಗಳಿಗೆ ಕಾಲ್ ಆಗಿದೆ. ಕ್ಲರಿಕಲ್ ಆರ್ ಜೂನಿಯರ್ ಅಸಿಸ್ಟೆಂಟ್ ಎನಿ ಡಿಗ್ರಿ 31/8/2026 ಲಾಸ್ಟ್ ಡೇಟ್. ಆ್ಯಂಡ್ KSETಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರೋ ಅವ್ರು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರಿಬೋದು. 5ನೇ ತಾರೀಕು 9/2026 ಲಾಸ್ಟ್ ಡೇಟ್. ಓಕೆ. ದೆನ್ ಬ್ಯಾಂಕ್ ಆಫ್ ಬರೋಡಾದಿಂದ ಲೋಕಲ್ ಬ್ಯಾಂಕ್ ಆಫೀಸರ್ಸ್ಗೆ ಕಾಲ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು 2482, ಎನಿ ಡಿಗ್ರಿ 7/9/2026 ಲಾಸ್ಟ್ ಡೇಟ್. ಆ್ಯಂಡ್ ಕರ್ನಾಟಕ ಹೈಕೋರ್ಟಲ್ಲಿ SDAಗೆ ಕಾಲ್ ಮಾಡಿದ್ದಾರೆ. ಟೋಟಲ್ 20 ಪೋಸ್ಟ್ಗೆ ಡಿಗ್ರಿ ಕ್ವಾಲಿಫಿಕೇಷನ್. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 55 ಮಾರ್ಕ್ಸ್ ತೆಗೆದಿರಬೇಕು. ಆ್ಯಂಡ್ SC ST ಅಭ್ಯರ್ಥಿಗಳು 50% ತೆಗೆದಿರಬೇಕು. ಸೊ ಕೊನೆಯ ದಿನಾಂಕ 11/9/2026. ದೆನ್ ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿ ಟೋಟಲ್ 15,000 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಹುದ್ದೆಗಳು PSTR, GPSTR, HSTR, PT. ಲಾಸ್ಟ್ ಡೇಟ್ ಬಂದ್ಬಿಟ್ಟು 15/9/2026. ದೆನ್ ಕಾರವಾರ ಜಿಲ್ಲಾ ನ್ಯಾಯಾಲಯದಲ್ಲಿ 78 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಪ್ಯೂನ್ 65, ಪ್ರೊಸೆಸ್ ಸರ್ವರ್ 13. ಸೊ ಅರ್ಹತೆ SLC ಅಥವಾ ತತ್ಸಮಾನ. ಕೊನೆಯ ದಿನಾಂಕ 16/19/2026. ಸೊ ಎನಿ ಡಿಗ್ರಿ ಮೇಲೆ ನೀವು ಅಪ್ಲೈ ಮಾಡಬೇಕಾಗಿರುವಂಥದ್ದು KS, SBI ಕ್ಲರಿಕಲ್, ಬ್ಯಾಂಕ್ ಆಫ್ ಬರೋಡಾ ಆ್ಯಂಡ್ ಹೈಕೋರ್ಟ್ SDA, ಬೆಳಗಾವಿ, DCC ಬ್ಯಾಂಕ್ SDA. ದೆನ್ SLC ಅಭ್ಯರ್ಥಿಗಳಿಗೆ ಅರಣ್ಯ ವೀಕ್ಷಕರು, ದೆನ್ DCC ಬ್ಯಾಂಕ್ ಪ್ಯೂನ್, DCC ಬ್ಯಾಂಕ್ ಗನ್ಮ್ಯಾನ್, ಕಾರವಾರ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ಯೂನ್ ಆ್ಯಂಡ್ ಪ್ರೊಸೆಸ್ ಸರ್ವರ್ SSLC ಮೇಲೆ ಅಪ್ಲೈ ಮಾಡಬೇಕಾಗಿರೋರು. ತಕ್ಷಣವೇ ನಿಮಗೆ ಗಮನಿಸಬೇಕಾಗಿರೋ ಅಂಥದ್ದು ನಾನು ಹೇಳಿದ್ದೀನಿ ಲಾಸ್ಟ್ ಡೇಟ್ಗಳು. DCC ಬ್ಯಾಂಕ್ದು ನಾಳೆ ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ಫಾರೆಸ್ಟು, ಹಾರ್ಟಿಕಲ್ಚರ್, ಫಾರ್ಮಸಿ ನರ್ಸಿಂಗಿಗೆ 30th ಇದೆ. KS ಆ್ಯಂಡ್ SBIಗೆ 31st, 5th KSET, 7th ಬ್ಯಾಂಕ್ ಆಫ್ ಬರೋಡಾ, 11th ಹೈಕೋರ್ಟ್ SDA ಆ್ಯಂಡ್ 15th ಟೀಚರ್ಸ್ ರಿಕ್ರೂಟ್ಮೆಂಟ್, 16th ಕಾರವಾರ ಡಿಸ್ಟ್ರಿಕ್ಟ್ ಕೋರ್ಟ್. ಸೊ ಇನ್ನೊಂದ್ಸಲ ಹೇಳ್ತೀನಿ, ಪ್ರತಿಯೊಂದು ನೇಮಕಾತಿಯು ಅಫಿಷಿಯಲ್ ನೋಟಿಫಿಕೇಶನ್, ಏಜ್ ಲಿಮಿಟ್, ರಿಸರ್ವೇಷನ್, ಫೀಸ್, ಎಕ್ಸಾಮ್ ಪ್ಯಾಟರ್ನ್, ಅಪ್ಲಿಕೇಶನ್ ಪೋರ್ಟಲ್ ಮತ್ತು ಎಲಿಜಿಬಿಲಿಟಿಯನ್ನು ಖಚಿತ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಮೇಲೆ ಡಿಪೆಂಡ್ ಆಗಬೇಡಿ. ಜಸ್ಟ್ ಹೋಗ್ಬಿಟ್ಟು ಒಂದ್ಸಲ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಕಂಪ್ಲೀಟಾಗಿ ಓದಿ ತಿಳ್ಕೊಂಡು ಅಪ್ಲೈ ಮಾಡಿ. ಓಕೆನಾ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಯಾವುದೇ ಥರ ತುಂಬ ಪೋಸ್ಟ್ಗಳಿಗೆ ಕಾಲ್ ಆಗಿರೋದ್ರಿಂದ ಯಾವ ಚಾನ್ಸ್ನೂ ಮಿಸ್ ಮಾಡ್ಕೊಬೇಡಿ. ಸೊ ಬೇಗ ಹೋಗಿ ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಲವ್ ಯು ಆಲ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್.